ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಕನ್ಫ್ಯೂಷನ್ ಇದೆ. ನಾವು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೇರ್ಬೇಕು, ದಯಾನಂದ್ ಸಾಗರ್ ಕಾಲೇಜ್ ಯೂನಿವರ್ಸಿಟಿಗೆ ಸೇರ್ಬೇಕು, ದಯಾನಂದ್ ಸಾಗರ್ ATM ಕಾಲೇಜಿಗೆ ಸೇರ್ಬೇಕು ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ಪ್ಯೂರ್ಲಿ ಆಟೋನಮಸ್ ಕಾಲೇಜ್. ಇದು ಯಾವುದೇ ದಯಾನಂದ್ ಸಾಗರ್ ಯೂನಿವರ್ಸಿಟಿಗೆ ಬಿಲಾಂಗ್ ಆಗೋದಿಲ್ಲ ಅಥವಾ ದಯಾನಂದ್ ಸಾಗರ್ ATM ಕಾಲೇಜ್ಗೆ ಬಿಲಾಂಗ್ ಆಗೋದಿಲ್ಲ. ಎಲ್ಲ ಒಂದೇ ಸಂಸ್ಥೆಯಲ್ಲಿದೆ. ಆದ್ರೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಓಲ್ಡ್ ಕಾಲೇಜು, ಇದು ಆಟೋನಮಸ್ ಕಾಲೇಜು ಅಂಡರ್ VTU. ಇದು AICT ಇಂದ ಅಪ್ರೂವ್ಡ್ ಆಗಿದೆ, UGC ರೆಕಗ್ನೈಸ್ಡ್ ಕಾಲೇಜು, NAC ಅಕ್ರಿಡೇಟೆಡ್ ಕಾಲೇಜು, NBA ಅಕ್ರಿಡೇಟೆಡ್ ಕಾಲೇಜು, ಜೊತೆಗೆ ಒಳ್ಳೆ ರ್ಯಾಂಕಿಂಗ್ ಇರೋ ಟಾಪ್ 10 ಕಾಲೇಜಸ್ ಅಲ್ಲಿ ಬೆಂಗಳೂರಲ್ಲಿ ಏನಾದ್ರೆ ನೀವು ಟಾಪ್ 10 ಕಾಲೇಜ್ ಅಂತ ಕನ್ಸಿಡರ್ ಮಾಡಿದಾಗ ನಿಮ್ಗೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು ಬರುತ್ತೆ. ಇದು ಲೊಕೇಟ್ ಆಗಿರೋದು ಕುಮಾರಸ್ವಾಮಿ ಲೇಔಟ್ ಅಲ್ಲಿ. ಸೊ ನೀವು ಈಸಿಯಾಗಿ ಎಲ್ಲಾ ರೀತಿ ಕನ್ವಿನಿಯೆಂಟ್ ಆಗಿ ನಿಮ್ಗೆ ಬಸ್ ಫೆಸಿಲಿಟಿ ಇದೆ, BMTC ಬಸ್ ಫೆಸಿಲಿಟಿ ಇದೆ. ಈಸಿಯಾಗಿ ನೀವು ಬೆಂಗಳೂರಿನ ಎಲ್ಲಿಂದ ಬೇಕಾದ್ರೂ ಈಸಿಯಾಗಿ ಕನ್ವಿನಿಯೆಂಟ್ ಆಗಿ ಟ್ರಾವೆಲ್ ಮಾಡಬಹುದು. ಜೊತೆಗೆ ಮೆಟ್ರೋ ಸ್ಟೇಷನ್ ಇದೆಯಾ, ಹೌದು, ನಿಯರ್ ಬೈ 1 ಕಿಲೋಮೀಟರ್ ಅಲ್ಲಿ JP ನಗರ ಮೆಟ್ರೋ ಸ್ಟೇಷನ್ ಇಂದನೂ ನೀವು ಈಸಿಯಾಗಿ ಟ್ರಾವೆಲ್ ಮಾಡಬಹುದು. ಸೊ ಈ ಕಾಲೇಜ್ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಯಾವ ಕಟ್ ಆಫ್, ಎಷ್ಟು ಕಟ್ ಆಫ್ ಇರಬೇಕು, ಯಾವ್ಯಾವ ಬ್ರಾಂಚ್ ಇದೆ, ಮತ್ತೆ KCET ಅಲ್ಲಿ ಎಷ್ಟು ಫೀಸ್ ಆಗುತ್ತೆ, ಕಾಮೆಂಟ್ ಕೆ ಅಲ್ಲಿ ಎಷ್ಟು ಫೀಸ್ ಆಗುತ್ತೆ, ಜೊತೆಗೆ ನಿಮಗೆ ವರ್ತ್ ಇದೆಯಾ ಈ ಕಾಲೇಜು ಅಥವಾ ವರ್ತ್ ಇಲ್ವಾ, ಏನ್ ಅಡ್ವಾಂಟೇಜು ಏನ್ ಡಿಸ್ಅಡ್ವಾಂಟೇಜು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡು. ದಯಾನಂದ್ ಸಾಗರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇನ್ ಡಿಸೈನ್, computer science in data science, computer science in cyber security, computer science in IoT and cyber security, electronics and communication, electrical and electronics engineering, information science engineering, mechanical engineering, medical electronics engineering, robotics and ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ UG ಬ್ರಾಂಚಸ್, ಇಂಜಿನಿಯರಿಂಗ್ ಬ್ರಾಂಚಸ್ ಇದೆ. ಸೊ ನೀವೇನಾದರೂ ಮ್ಯಾನೇಜ್ಮೆಂಟಲ್ಲಿ ಸೇರ್ತೀನಿ ಅಂದರೆ ಸೊ ಒಂದೊಂದು ಬ್ರಾಂಚ್ಗೂ ಡಿಫ್ರೆಂಟ್ ಆಗಿ ನಿಮಗೆ ಮ್ಯಾನೇಜ್ಮೆಂಟ್ ಫೀಸು ಡಿಕ್ಲೇರ್ ಮಾಡಿದ್ದಾರೆ. ಸೊ ನೀವೇನಾದರೂ AML ಸೇರಬೇಕಾದ್ರೆ 3.75 lakhs ಆಗುತ್ತೆ. ಅದೇ ಆಟೋಮೊಬೈಲ್, ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗ್ ಆದರೆ ನಿಮಗೆ 3 lakhs per year ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಆದರೆ ನಿಮಗೆ 5.5 lakhs per year ಆಗುತ್ತೆ. ಸೊ ಮೆಕ್ಯಾನಿಕಲ್ ಮತ್ತು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆದರೆ ಅರೌಂಡ್ 3 lakhs ಆಗುತ್ತೆ. ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದರೆ 3.25 lakhs ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಆಗುತ್ತೆ. ಸೊ ನನಗೆ ಮ್ಯಾನೇಜ್ಮೆಂಟಲ್ಲಿ ಬೇಡ, ನಾನು ಡೈರೆಕ್ಟಾಗಿ CETಯಲ್ಲೇ ಸೀಟ್ ತೊಗೊತೀನಿ ಅಂದರೆ ನಿಮಗೆ CETಯಲ್ಲಿ 1.3 lakh per annum ಪ್ಲಸ್ ಕಾಲೇಜ್ ಫೀ ಅಂತೇಳಿ 20,000 to 30,000 ಎಕ್ಸ್ಟ್ರಾ ಅಡಿಷ್ನಲಿ ಬರ್ಬೋದು. ಸೊ ಈ ಫೀಸು ನಿಮಗೆ KCET ಇಂದ ನೀವು ದಯಾನಂದ್ ಸಾಗರ್ ಕಾಲೇಜಿಗೆ ಜಾಯ್ನ್ ಆದರೆ ಪೇ ಮಾಡಬೇಕಾಗುತ್ತೆ. ಇಲ್ಲ ನಾನು KCET ಎಲ್ಲ ಕಾಮೆಟ್ ಕೆಯಿಂದ ಬರ್ತೀನಿ ಅಂದರೆ ಕಾಮೆಟ್ ಕೆಯಲ್ಲಿ ಫೀಸ್ ಅಪ್ರಾಕ್ಸಿಮೇಟ್ಲಿ 2.5 lakhs to 3.5 lakhs ರೇಂಜಲ್ಲಿ ಇರುತ್ತೆ. ಸೊ ಆ ರೇಂಜಲ್ಲಿ ನೀವು ಫೀಸ್ ಪೇ ಮಾಡಿದ್ರೆ ನಿಮಗೆ ಕಾಮೆಟ್ ಕೆಯಲ್ಲಿ ಈ ಕಾಲೇಜ್ಗೆ ಸೀಟು ಅಲಾಟ್ ಆಗುತ್ತೆ. KCETಯಲ್ಲಿ ಎಷ್ಟು ಕಟ್ ಆಫ್ ಇದ್ದರೆ ನಿಮಗೆ ದಯಾನಂದ್ ಸಾಗರಲ್ಲಿ ಸೀಟ್ ಸಿಗುತ್ತೆ ಅಂದರೆ, ನೀವು ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಆದರೆ ನಿಮಗೆ ಮ್ಯಾಕ್ಸಿಮಮ್ ಜನರಲ್ ಮೆರಿಟ್ ಆದರೆ ನಿಮಗೆ 6,000 to 7,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ಖಂಡಿತ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ 8,000 ಒಳಗಡೆ ಇದ್ದರೆ ನಿಮಗೆ ಖಂಡಿತ ದಯಾನಂದ್ ಸಾಗರಲ್ಲಿ ಸಿಗುತ್ತೆ. ಇಲ್ಲ ನಾವು ಕ್ಯಾಟಗರಿ ವೈಸ್ ಅಂತ ಹೇಳಿದಾಗ ಬೇಕಾದರೆ ಅಪ್ ಟು 20,000 ತನಕ SC ST ಕ್ಯಾಟಗರಿ ಆದರೆ ಸಿಗೋ ಚಾನ್ಸಸ್ ಇದೆ. ನಾನ್ IT ಬ್ರಾಂಚಸ್ ಆದರೆ ಸ್ವಲ್ಪ ಜಾಸ್ತಿ ನಿಮಗೆ ರ್ಯಾಂಕಿಂಗ್ ಇದ್ರೂ ದೇರ್ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಮೇಜರು ದಯಾನಂದ್ ಸಾಗರು ಟಾಪ್ ಕಾಲೇಜ್ ಆಗಿರೋದ್ರಿಂದ, ಟಾಪ್ 10 ಕಾಲೇಜಸ್ಸು ಇನ್ ಬೆಂಗಳೂರು ಆಗಿರೋದ್ರಿಂದ ನಿಮಗೆ ವಿತಿನ್ ಮ್ಯಾಕ್ಸಿಮಮ್ ಒಂದು 8,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ಖಂಡಿತ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಖಂಡಿತ ಸೀಟ್ ಸಿಗುತ್ತೆ. ಇಲ್ಲ ನನಗೆ IT ಬ್ರಾಂಚಸ್ ಬೇಡ, ನಾನ್ IT ಬ್ರಾಂಚಸ್ ಬೇಕು ಅಂದರೆ more than 20,000 ಇದ್ರೂ ಚಾನ್ಸಸ್ ಇದೆ ನಿಮಗೆ ಸಿಗುತ್ತೆ. ಕಾಮೆಟ್ ಕೆಯಲ್ಲೂ ಅಷ್ಟೇ ನಿಮ್ಮದು ಯಾವ್ಯಾವ ರ್ಯಾಂಕಲ್ಲಿ ಇದ್ದರೆ ನಿಮಗೆ ಸೀಟ್ ಸಿಗುತ್ತೆ. ಲಾಸ್ಟ್ ಟೈಮು ಯಾವ ಥರ ಕಟ್ ಆಫ್ ಇದೆ ರೌಂಡ್ 3ಅಲ್ಲಿ ಅಂತೇಳಿ ನೀಟಾಗಿ ಡಿಸ್ಪ್ಲೇ ಮಾಡಿದ್ದೀವಿ. IT ಬ್ರಾಂಚಸ್ ಆದರೆ ನಿಮಗೆ ತುಂಬ ಕಡಿಮೆ ರ್ಯಾಂಕಿಂಗ್ ಇದ್ದರೆ ಮಾತ್ರ ಸಿಗುತ್ತೆ. ಕಡಿಮೆ ಅಂದರೆ ವಿತಿನ್ 5,000 to 8,000 ಒಳಗಡೆ KCET ಮತ್ತು ನಿಮಗೆ ಕಾಮೆಟ್ಗೆ ರ್ಯಾಂಕಿಂಗ್ ಇದ್ದರೆ ಮಾತ್ರ ಸಿಗುತ್ತೆ. ಇಲ್ಲ ಅಂದರೆ ನಿಮಗೆ ಸೀಟ್ ಸಿಗೋದು ತುಂಬ ಕಷ್ಟ. ಅದೇ ಥರ ನಾನ್ IT ಬ್ರಾಂಚಸ್ ಆದರೆ ಸ್ವಲ್ಪ ಜಾಸ್ತಿ ರ್ಯಾಂಕಿಂಗ್ ಇದ್ರೂ ಕಾಮೆಟ್ಗೆಯಲ್ಲೂ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನೀವು ಡಿಪೆಂಡು ನಿಮಗೆ ಯಾವ ಬ್ರಾಂಚ್ ಮೇಲೆ, ನಿಮ್ಮ ರ್ಯಾಂಕಿಂಗ್ ಮೇಲೆ ನಿಮಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇದು ಟಾಪ್ 10 ಕಾಲೇಜ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಇದ್ದರೆ
ಒಳ್ಳೊಳ್ಳೆ ಬ್ರಾಂಚ್ ಸಿಗುತ್ತೆ. ರ್ಯಾಂಕಿಂಗ್ ಕಡಿಮೆ ಇದ್ರೆ ನಿಮಗೆ ಇಷ್ಟವಾದ ಬ್ರಾಂಚ್ ಸಿಗೋದಿಲ್ಲ. ಸೊ ನಾನ್ IT ಬ್ರಾಂಚಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಹಾಸ್ಟೆಲ್ ಫೆಸಿಲಿಟಿ. ಸೊ ನಿಮಗೆ ದಯಾನಂದ ಸಾಗರ್ ಕಾಲೇಜಲ್ಲಿ 2 ಟೈಪ್ ಆಫ್ ಹಾಸ್ಟೆಲ್ ಇದೆ. ಒಂದು NRI ಹಾಸ್ಟೆಲ್, ಒಂದು ನಾರ್ಮಲ್ ಹಾಸ್ಟೆಲ್ ಅಂತ. ಸೊ NRI ಹಾಸ್ಟೆಲ್ ಆದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಮತ್ತೆ ಮಾಮೂಲಿ ಇಂಡಿಯನ್ ಹಾಸ್ಟೆಲ್ಸ್ ಆದ್ರೆ ಇದು ಎಕನಾಮಿಕಲ್ ಅಂದ್ರೂ ಇಟ್ ಈಸ್ ಮೋರ್ ದೆನ್ 1.5 lakhs ತನಕ ಆಗುತ್ತೆ. ಸೊ ನೀವು ಹಾಸ್ಟೆಲ್ಗೆ ಏನಾದ್ರು ಜಾಯ್ನ್ ಆಗಿ ಹೋಗಿದ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಕಂಪೇರ್ ಟು ದ ಅದರ್ ಕಾಲೇಜು. ಇನ್ನೊಂದು ಏನಂದ್ರೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ತುಂಬಾ ಮಾಡರ್ನೈಸ್ಡ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ. ಸೊ ಇದರಿಂದ ಸ್ವಲ್ಪ ಅವರು ಡೆವಲಪ್ಮೆಂಟ್ ಚಾರ್ಜಸ್ ಅಂತ ಹೇಳಿ ಅವರು ಕಾಲೇಜ್ ಯಾವ ತರ ಕಾಲೇಜ್ ಅಪಿಯರೆನ್ಸ್ ಇದೆ ಅದ್ರ ಮೇಲೆ ಫೀಸು ಜಾಸ್ತಿ ಮಾಡಿದ್ದಾರೆ. ಸೊ ವರ್ತ್ ಇರುತ್ತೆ, ನೀವು ಏನ್ ಪೇ ಮಾಡ್ತೀರೋ ಅದಕ್ಕೆ ವರ್ತ್ ಇರುತ್ತೆ. ಸೊ ನಿಮ್ಗೆ ಏನಾದ್ರು ನಮ್ಗೆ ಅಷ್ಟೊಂದು ಪೇ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಇಲ್ಲೂ ಅಷ್ಟೇ ಬೆಂಗಳೂರು ಆಗಿರೋದ್ರಿಂದ ನಿಮ್ಗೆ ಸರೌಂಡಿಂಗ್ಸ್ ಅಲ್ಲಿ ತುಂಬಾ ಪೇಜಸ್ ಇದೆ. ನೀವು ಯಾವ ಪಿಜಿಗೆ ಆದ್ರೂ ಜಾಯ್ನ್ ಆದ್ರೆ ಸೊ ನಿಮ್ಗೆ ಎಕನಾಮಿಕಲ್ 7,000 to 8,000 ಸರೌಂಡಿಂಗ್ ಅಲ್ಲೆಲ್ಲ ನಿಮ್ಗೆ 7,000 to 8,000 ಗೆ ತುಂಬಾ ಚೆನ್ನಾಗಿರೋ ಪಿಜಿಗಳೇ ಸಿಗುತ್ತೆ. ಸೊ ನೀವು ಜಾಯ್ನ್ ಆಗ್ಬೋದು. ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ಕ್ಯಾಟಗರಿ ಹಾಸ್ಟೆಲ್ಸ್ ಇದ್ರೆ ಅದನ್ನ ಹುಡುಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಟೆಲ್ಸ್ ಇದ್ರೆ ಅಲ್ಲಿ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ಏನಂದ್ರೆ ಮೆಟ್ರೋ ಫೆಸಿಲಿಟಿನೂ ಹತ್ರ ಇರೋದ್ರಿಂದ 1 ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್, 1 ಕಿಲೋಮೀಟರ್ ಅಂದ್ರೆ ಈಸಿಯಾಗಿ ನೀವು ವಾಕ್ ಮಾಡ್ಬೋದು. ಇಲ್ಲ BMTC ಓಡಾಡ್ತೀನಿ ಅಂದ್ರೆ BMTC ಓಡಾಡೋದ್ರಿಂದ ಸೊ ನೀವು ಈಸಿಯಾಗಿ ಆಲ್ ಓವರ್ ಬ್ಯಾಂಗ್ಳೂರು ನೀವು ಈಸಿಯಾಗಿ ಎಲ್ಲಾ ಕಡೆಯಿಂದನೂ ಕಮ್ಯುನಿಟ್ ಮಾಡ್ಬೋದು. ಸೊ ಇದು ಹಾಸ್ಟೆಲ್ ಫೆಸಿಲಿಟಿ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ. ನೆಕ್ಸ್ಟ್ ಎಲ್ಲ ಇಂಪಾರ್ಟೆಂಟ್ ಏನಂದ್ರೆ ನಾವು ಯಾವುದೇ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್ಸ್. ಈ ಕಾಲೇಜಲ್ಲೂ ಅಷ್ಟೇ. ಏನಕ್ಕೆ ಯಾವುದೇ ಕಾಲೇಜ್ನ ಟಾಪ್ 10 ಟಾಪ್ ಕಾಲೇಜಸ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಪ್ಲೇಸ್ಮೆಂಟ್ ಚೆನ್ನಾಗಿದ್ದಾಗ. ಸೊ ಈ ಕಾಲೇಜಲ್ಲೂ ಅಷ್ಟೇ ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಲಾಸ್ಟ್ ಇಯರ್ ಅಲ್ಲಿ 56 lakh per annum ಹೈಯೆಸ್ಟ್ ಪ್ಯಾಕೇಜ್. ಸೊ ಹೈಯೆಸ್ಟ್ ಪ್ಯಾಕೇಜ್ ಬಂದು 56 lakh per annum ಅಷ್ಟಿದೆ, ಒಂದು ವರ್ಷಕ್ಕೆ 56 ಲಕ್ಷ. ಸೊ ಇದು ಯಾರೋ ಇಬ್ರು ವಿದ್ಯಾರ್ಥಿಗಳು ತಗೊಂತಾರೆ. ಸೊ ಬಟ್ ಅದೇ ದಟ್ ಈಸ್ ಹೈಯೆಸ್ಟ್. ಬಟ್ ನಾವು ತಿಳ್ಕೊಬೇಕಾಗಿರೋದು ಏನ್ ಅವರೇಜ್ ಪ್ಯಾಕೇಜ್ ಇದೆ ಅಂತ. ಇಲ್ಲಿ ಅವರೇಜ್ ಪ್ಯಾಕೇಜ್ ಬಂದು 8 to 10 lakhs ಅವರೇಜ್ ಪ್ಯಾಕೇಜ್. IT ಬ್ರಾಂಚಸ್ ಆದ್ರೆ 8 ರಿಂದ 10 ಲಕ್ಷ ಅವರೇಜ್ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ಸೊ ನಿಮಗೆ ಅವರು ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಫೀಸ್ ಗೊತ್ತಿದೆ, ಕಾಮೆಂಟ್ ಕೇರ್ ಫೀಸ್ ಗೊತ್ತಿದೆ, CET ಫೀಸ್ ಗೊತ್ತಿದೆ. ಸೊ ನೀವು ಡಿಸೈಡ್ ಮಾಡ್ಬೇಕು ನಮಗೆ ವರ್ತ್ ಇದೆಯಾ ಈ ಕಾಲೇಜ್ ಜಾಯ್ನ್ ಆಗೋದು ಅಂತ. ಇದು ಪ್ಯೂರ್ಲಿ ಡಿಪೆಂಡ್ ಆನ್ ನೀವು ಯಾವುದೇ ಕಾಲೇಜಿಗೆ ಜಾಯ್ನ್ ಆಗಿ ನಿಮ್ಮ ಸ್ಕಿಲ್ ಮೇಲೆ ನೀವು ಜಾಬ್ ತಗೊಂತೀರಿ. ಸೊ ಕಾಲೇಜು ಏನಂದ್ರೆ ಒಂದು ಆಪರ್ಚುನಿಟಿ ಕೊಡುತ್ತೆ. ಸೊ ಇಲ್ಲಿ ಇನ್ನೊಂದು ಜೊತೆಗೆ ಇಲ್ಲಿ ತುಂಬಾ ಕ್ಲಬ್ಸ್ ಇದೆ, ನೀವು ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಎಲ್ಲಾ ತರ ಇಲ್ಲೊಂದು ಇನ್ಕ್ಲೂಡಿಂಗ್ ಥಿಯೇಟರ್ ಬೇರೆ ಇದೆ, ಕೆಲವು ಟೈಮ್ ಮೂವೀಸ್ ಎಲ್ಲ ಪ್ಲೇ ಮಾಡ್ತಾರೆ. ಸೊ ಕ್ಯಾಂಪಸ್ ತುಂಬಾ ಚೆನ್ನಾಗಿದೆ. ಸೊ ಏನು ದಯಾನಂದ ಸಾಗರ್ ಕಾಲೇಜ್ ಅಂದ್ರೆ ಒಂದು ಒಳ್ಳೆ ಕ್ಯಾಂಪಸ್, ಒಳ್ಳೆ ಫೀಲ್ ಬರುತ್ತೆ. ನೀವು ಇಂಜಿನಿಯರಿಂಗ್ ಮಾಡಿದ್ರೆ ಒಳ್ಳೆ ಕ್ಯಾಂಪಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದೀನಿ ಅನ್ನೋ ಫೀಲ್ ಬರುತ್ತೆ. ಆ ಫೀಲ್ಗಾದ್ರೂ ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಏನಪ್ಪಾ ಅಡ್ವಾಂಟೇಜ್ ಈ ಕಾಲೇಜ್ ಜಾಯ್ನ್ ಆಗೋದ್ರಿಂದ? ಓಲ್ಡ್ ಕಾಲೇಜು, ರೆಪ್ಯೂಟೆಡ್ ಕಾಲೇಜು, ಟಾಪ್ ಕಾಲೇಜು, ಬೆಟರ್ ಪ್ಲೇಸ್ಮೆಂಟ್ಸ್. ಸೊ ಇದು ನೀವು ಇದನ್ನ ಏನಂತ ತಿಳ್ಕೊಬಹುದು ಅಂದ್ರೆ ಅಡ್ವಾಂಟೇಜಸ್. ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ತುಂಬಾ ಏನಾದ್ರು ರ್ಯಾಂಕ್ ನಿಮ್ದು ವಿತಿನ್ 10,000 ಒಳಗಡೆ ಇಲ್ಲ ಅಂದ್ರೆ CET ಸೀಟ್ ಸಿಗೋದಿಲ್ಲ. ಅದೇ ನಿಮ್ಗೆ ಏನಂತ ತಿಳ್ಕೊಬಹುದು ಅಂದ್ರೆ ದಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಅಂತ ತಿಳ್ಕೊಬಹುದು. ಇಲ್ಲಿ ಇವ್ರದೇ ದಯಾನಂದ ಸಾಗರ್ ಯೂನಿವರ್ಸಿಟಿ ಇದೆ, ದಯಾನಂದ ಸಾಗರ್ ಅಂತ ಬೇರೆ ಇನ್ನೊಂದು ಕಾಲೇಜ್ ಇದೆ. ಸೊ ಇಲ್ಲಿ ಜನ ಏನ್ ಮಾಡ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ನಾವು ಇಲ್ಲಿ ತನಕ ಮಾತಾಡೋದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ಓಲ್ಡ್ ಕಾಲೇಜು, ಇದು ಟಾಪ್ ಕಾಲೇಜು. ನಾನು ಈ ವಿಡಿಯೋದಲ್ಲಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಬಗ್ಗೆ ಆಗ್ಲಿ, ದಯಾನಂದ ಸಾಗರ್ ATM ಕಾಲೇಜ್ ಬಗ್ಗೆ ಆಗಿ ಮಾತಾಡಿಲ್ಲ. ಸೊ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟಾಪ್ ಕಾಲೇಜು. ಸೊ ಇಲ್ಲಿ ಜನ ಕನ್ಫ್ಯೂಸ್ ಆಗೋದು, ಇದು ಮೇಜರ್ ಡಿಸ್ಅಡ್ವಾಂಟೇಜ್. ಯೂನಿವರ್ಸಿಟಿ ಮಾಡ್ಕೊಂಡು ನಂಬರ್ ಆಫ್ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಂಡು ತುಂಬಾ ಜನಕ್ಕೆ ಡಿಗ್ರಿ ಕೊಡ್ತಾರೆ. ಸೊ ಈ ಕಾಲೇಜಲ್ಲಿ ಆತರ ಇಲ್ಲ. ಇದು ಅಟಾನಮಸ್ ಕಾಲೇಜು, VTU ಅಂಡರ್ ಇದೆ. ಸೊ ಫೈನಲಿ ಇದು ಟಾಪ್ ಕಾಲೇಜು. ನಿಮ್ಗೆ ಒಳ್ಳೆ ರ್ಯಾಂಕಿಂಗ್ ಇದ್ರೆ KCET ಅಲ್ಲಿ ಜಾಯ್ನ್ ಆಗಿ. ಮತ್ತೆ ಮ್ಯಾನೇಜ್ಮೆಂಟ್ ಅಲ್ಲೂ ಅಷ್ಟೇ, ಇದು ಕಂಪೇರ್ ಟು ತುಂಬಾ ಕಾಲೇಜ್ಗೆ ಎಕನಾಮಿಕಲ್ ಆಗಿ ಫೀಸ್ ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಬಟ್ ಕಾಲೇಜ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳಿ ಸ್ವಲ್ಪ ಚಾರ್ಜಸ್ ಮಾಡ್ತಾರೆ. ಅದನ್ನ ನೋಡ್ಕೊಂಡು ಜಾಯ್ನ್ ಆಗಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಇಲ್ಲ ಏನಾದ್ರು ಮಾಹಿತಿ ಬೇಕಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು.